ಸಿಟಿಲೆಲ್ಲ ಒಳ್ಳೆ ಗ್ಯಾಪ್ ಹಾಕೋದಕ್ಕೆ ಸಕ್ಕತ್ತಾಗಿದೆ ಗಾಡಿ. ಸ್ಟೋರೇಜು ನೋಡ್ಬೋದು ನಿಮಗೆ, ಆ್ಯಂಪಲ್ ಅಮೌಂಟ್ ಆಫ್ ಸ್ಟೋರೇಜ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ 2 ಬ್ಯಾಟ್ರಿ ಇದೆ ನಿಮಗೆ. ಸೊ ಇದನ್ನು ಇಂಟರ್ಚೇಂಜಬಲ್ ಸ್ವಾಪ್ ಕೂಡ ಮಾಡ್ಕೊಬೋದು ನೀವು. ಏನಿದು ಇದ್ರಲ್ಲಿ ನೋಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ, ಇದೇನು ಇಷ್ಟಿದೆ ಇದು? ಚೆನ್ನಾಗಿದೆ ಹಂಗಾರೆ, ಎಲ್ಲ ಹೋಗ್ತಾ ಇದೆ ಹೆಂಗೆ ಗಾಡಿ ಇದು? ಹಾಂ, ಇದೇನು ರಿಜಿಸ್ಟ್ರೇಷನ್ ಅದು ಇದೇನು ಮಾಡೋಂಗಿಲ್ಲ ಇದು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ಹೀರೋ ವೀಡಾ VX2 ಪ್ಲಸ್ ಅಂತ ಅಂದ್ಬಿಟ್ಟಿದ್ದು. ಸೊ ಇದ್ರಲ್ಲಿ ಬಂದ್ಬಿಟ್ಟು 4.4 kWh ಬ್ಯಾಟ್ರಿ ಬರುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ಅವ್ರು ಕ್ಲೇಮ್ ರೇಂಜ್ ಮಾಡೋದು ನಿಮ್ಗೆ ಆಲ್ಮೋಸ್ಟ್ 160 km ಪ್ಲಸ್ ಬರುತ್ತೆ ಅಂತ. ಸೊ ಇದು ಮೋಟ್ರ್ ಬಂದ್ಬಿಟ್ಟು 6.6 kW ಮೋಟ್ರ್ ಬರುತ್ತೆ. ಅರೌಂಡ್ 26 Nm ಆಫ್ ಟಾರ್ಕ್ ಕೊಟ್ಟಿದ್ದಾನೆ. ಪವರ್ ಅಂತೂ ಚೆನ್ನಾಗಿದೆ ಗುರು ಎಳೆಯೋದಕ್ಕೆ. ನಾಟ್ ಬ್ಯಾಡ್. ಬ್ರೇಕಿಂಗು ಚೆನ್ನಾಗಿದೆ. ಸೊ ಇದರಲ್ಲಿ 4.7 TFT ಟಚ್ ಸ್ಕ್ರೀನ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ರಿವರ್ಸ್ ಆಪ್ಷನ್ ಬರುತ್ತೆ, ರೈಡಿಂಗ್ ಮೋಡ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ನಾರ್ಮಲ್ಲು, ಇಕೋ ಮೋಡು, ಸ್ಪೋರ್ಟ್ ಮೋಡ್ ಅಂತ ಬರುತ್ತೆ ನಿಮಗೆ. ನಾನು ನಿಮ್ಗೆ ಸ್ಪೋರ್ಟ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ ಈಗ, ನೋಡ್ಬೋದು. ಎಲ್ಲ ಪ್ರಾಕ್ಟಿಕಾಲಿಟಿ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ ಗುರು. ಇದು ಮೋಸ್ಟ್ಲಿ ಚಾರ್ಜಿಂಗ್ ಪೋರ್ಟ್ ಅನಿಸುತ್ತೆ. ಹೌದು, ಚಾರ್ಜಿಂಗು. ಬನ್ನಿ ಹೋಣ. ಸ್ಪೋರ್ಟ್ ಮಾಡೋದಂತೂ ಪವರ್ ಚೆನ್ನಾಗಿದೆ. ಸಿಟಿಲೆಲ್ಲ ಒಳ್ಳೆ ಗ್ಯಾಪ್ ಹಾಕೋದಕ್ಕೆ ಸಕ್ಕತ್ತಾಗಿದೆ ಗಾಡಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಆಪ್ಷನ್ ಬರುತ್ತೆ. ಒಂದು 3.2 kWh ಬ್ಯಾಟ್ರಿ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು 4.4 kWh ಬ್ಯಾಟ್ರಿ. ಇದರಲ್ಲಿ 2 ಬ್ಯಾಟ್ರಿ ಬರುತ್ತೆ, ಅದು ನಿಮಗೆ ಸ್ವಾಪಬಲ್ಲು. ಸೊ ನೀವು ಅದನ್ನು ಎತ್ಬಿಟ್ಟು ಬೇಕಾದ್ರೆ ಹೊರಗಡೆ ಬೇಕಾದ್ರೆ ಚಾರ್ಜ್ ಮಾಡ್ಕೊಬೋದು, ಇಲ್ಲ ಚಾರ್ಜ್ ಮಾಡಿರೋ ಬ್ಯಾಟ್ರಿನ ವಾಪಸ್ಸು ನೀವು ಚೇಂಜ್ ಮಾಡ್ಕೊಬೋದು. ಏಯ್ಟಿ ಲಾಸ್ಟ್ ಇದು ಪವರ್. ಇದು 80 ಮೇಲೆ ಹೋಗಲ್ಲ ಗಾಡಿ. ಬಟ್ ಸಾಕು ಗುರು, ಸಿಟಿಗೆ ಬೇಜಾನಾಯಿತು. ಸಿಟಿಲೆಲ್ಲ ಯಾರು 80 ಮೇಲೆ ಓಡ್ಸೋಕ್ಕಾಗಲ್ಲ. ಬಟ್ 65, 70, 75ವರೆಗೂ ಆರಾಮಾಗಿ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಇದ್ರದ್ದು 0 to 40ನ ಒಳ್ಳೆ ಒಂದು 2 seconds 3 secondsಗೆಲ್ಲ 0 to 40 km/h ಹೋಗುತ್ತೆ. ಯಾವನವನಿಲ್ಲ. ಸೊ ಇದ್ರಲ್ಲಿ ಬರೋವಂಥ ಮೋಟ್ರ್ ಬಂದ್ಬಿಟ್ಟು ನಿಮಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಅಂತ ಬರುತ್ತೆ. ಅಂದರೆ ಲೈಕ್ ನಾರ್ಮಲ್ ಮೋಟ್ರಿಗೆ BLDC ಕಂಪೇರ್ ಮಾಡಿದ್ರೆ ಇಟ್ ಈಸ್ ಲೈಕ್ ಮೇಂಟೆನೆನ್ಸ್ ಫ್ರೀ. ಸೊ ಬ್ಯಾಟ್ರಿ ಎಲ್ಲ ನಿಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿನೇ ಬರೋದು. ಸೊ ನಿಮ್ಮ ಬ್ಯಾಟ್ರಿ ಎಲ್ಲ ವಾರಂಟಿ ಏನಿರುತ್ತೆ ಅದನ್ನು ನೋಡಿಕೊಂಡು ನೀವು ಅದನ್ನು ಹಂಗೆ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಸೊ ಗಾಡಿ ನೋಡ್ಕೊಂಬಿಡಿ ಒಂದು ಸತಿ ಹೆಂಗಿದೆ ಅಂತ. ಸೊ VX2. ಸೊ ಹಿಂದ್ಗಡೆ ನೋಡ್ಬೋದು ಮೋಟ್ರ್ ನಿಮಗೆ ಸ್ವಿಂಗ್ ಆರ್ಮ್ ಮೌಂಟೆಡ್ ವೀಲ್ ಬರುತ್ತೆ ಇದರಲ್ಲಿ. ಸೊ ಮೋಟ್ರಿಗೆ ಸ್ವಿಂಗ್ ಆರ್ಮ್ಗೆ ಕನೆಕ್ಟ್ ಆಗಿದೆ. ಮುಂದ್ಗಡೆ ನೋಡ್ಬೋದು ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸೊ ವೀಡಾ ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸ್ಟೋರೇಜು ನೋಡ್ಬೋದು ನಿಮಗೆ, ಆ್ಯಂಪಲ್ ಅಮೌಂಟ್ ಆಫ್ ಸ್ಟೋರೇಜ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ 2 ಬ್ಯಾಟ್ರಿ ಇದೆ ನಿಮಗೆ. ಸೊ ಇದನ್ನು ಇಂಟರ್ಚೇಂಜಬಲ್ ಸ್ವಾಪ್ ಕೂಡ ಮಾಡ್ಕೊಬೋದು ನೀವು. ಸೊ ನೋಡ್ಬೋದು, ಆರಾಮಾಗಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಡ್ಬೋದು ಗುರು, ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಅಂತೂ ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಆಗಿದೆ, ಅದೇ ಅಡ್ವಾಂಟೇಜು. ಆರಾಮಾಗಿ ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋ ಹುಡುಗರು ಎಲ್ಲರೂ ಓಡಿಸ್ಬೋದು, ಸಿಕ್ಕಾಬಟ್ಟೆ ಲೈಟ್ ವೆಯ್ಟು. ಬನ್ನಿ ಹೋಗೋಣ. ವೀಡಾ. ಸೊ ಇದರಲ್ಲಿ ನೋಡ್ಬೋದು ನಿಮಗೆ ಇಕೋ ಮೋಡ್ ಇದೆ,
ರೈಡ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ. ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಳ್ಳೋಣ ಬನ್ನಿ, ಹೊಡೆಯೋಣ. 0 to 60 ಹೆಂಗೆ ಹೋಗುತ್ತೆ ನೋಡೋಣ ಬನ್ನಿ. ಗುಯ್ ಅಂತ ಬರುತ್ತೆ. ಬಟ್ ಕಂಪೇರಬಲಿ ಓಲಾಗಿಂತ ಫಾರ್ ಬೆಟ್ರು ಗುರು. ಸೌಂಡ್ ಇಲ್ಲ, ಒಂಥರ ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ ಅನಿಸುತ್ತೆ ನಿಮಗೆ. ಸೊ ಇದು ಕಾಂಪಿಟೇಷನ್ ಬಂದ್ಬಿಟ್ಟು ನಿಮಗೆ TVS iQube ಇದೆ, ಅದು ಬಿಟ್ಟರೆ ಆರ್ಬಿಟರ್ ಅಂತ ಬರುತ್ತೆ, ಅದು ಬಿಟ್ಟರೆ ನಿಮಗೆ ಮಾಮೂಲಿ ಎಲೆಕ್ಟ್ರಿಕ್ಕು ಓಲಾ ಇದೆ, ಅದು ಬಿಟ್ಟರೆ ಬಜಾಜಲ್ಲಿ ಚೇತಕ್ ಇದೆ, ಚೇತಕ್ EV. ಸಿಟಿಲೆಲ್ಲ ಆರಾಮಾಗಿ ಓಟೆ ಕೊಡ್ಕೊಂಡು ಆರಾಮಾಗಿ ಹೋಗ್ಬೋದು ಗುರು, ಏನೂ ಪ್ರಾಬ್ಲಮ್ ಇಲ್ಲ. ಮಲಗಿಸ್ಕೊಂಡು ಇಟ್ಟಾಡ್ಸೋದಕ್ಕೂ ಒಳ್ಳೆ ಸಖತ್ತಾಗಿದೆ. ಸೊ ಇವಾಗ ಬರ್ತಾರ ಆ್ಯಕ್ಚುಲಿ ಮಾಡಲಲ್ಲಿ V2+ ಅಂತ ಏನು ಬರ್ತಾ ಇದೆ, ಅದು ಬಂದ್ಬಿಟ್ಟು ನಿಮಗೆ 160 + 180 ಹತ್ರ ಬರುತ್ತೆ ಅಂತ ಹೇಳ್ತಾರೆ ಇವರು. ಬಟ್ ಅದೇ 150+ ಎಕ್ಸ್ಪೆಕ್ಟ್ ಮಾಡ್ಬೋದು ಗುರು ರಿಯಲ್ ರೈಡಿಂಗ್ ಕಂಡೀಷನ್ಸಲ್ಲಿ. ಅವನು ಯಾರು ಗುರುನು ಇಷ್ಟು ದೊಡ್ಡ ಗಾಡಿ ಎತ್ಕೊಂಬಂದ್ಬಿಟ್ಟು ಅವನಿಲ್ಲಿ. ನಾವು ಇಲ್ಲಿಂದ ನುಗ್ಗೋದೇ ಬೆಟ್ರು. ಹಳ್ಳ ದಿಂಡಲ್ಲ ಚೆನ್ನಾಗಿದೆ, ಸಸ್ಪೆನ್ಷನ್ ಚೆನ್ನಾಗಿದೆ. ಸೊ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಹಿಂದ್ಗಡೆ ನಿಮಗೆ ಮೋನೋಶಾಕ್ಸ್ ಕೊಟ್ಟಿದ್ದಾರೆ. ಗ್ಯಾಪ್ ಹಾಕೋದಕ್ಕಂತೂ ಒಳ್ಳೆ ಪಿಕಪ್ ಆಯ್ತು ಗುರು. ನಾನು ಸುಮ್ಮನೆ ಏನೋ ಅಂದ್ಕೊಂಡಿದ್ದೆ, ನಾನು ಫಸ್ಟ್ ಟೈಮು ಹೀರೋದು ವೀಡಾ ಓಡಿಸ್ತಾ ಇರೋದು, ಒಳ್ಳೆ ಚೆನ್ನಾಗಿದೆ. ಸೊ ಇವಾಗ ಬರ್ತಾ ಇರೋದು V2+ ಬಂದ್ಬಿಟ್ಟು ನಿಮಗೆ 1,56,000 ಆಗುತ್ತೆ. ಅದರಲ್ಲಿ ಇನ್ನೊಂದು 3.2 kWh ಏನು ಬ್ಯಾಟ್ರಿ ಬರುತ್ತೆ, ಅದು ಬಂದ್ಬಿಟ್ಟು ಅರೌಂಡ್ ನಿಮಗೆ 1 ಲಕ್ಷದವರೆಗೂ ಆಗುತ್ತೆ. ಸೊ 4.4 kWh ಬ್ಯಾಟ್ರಿಲಿ ಏನಾಗುತ್ತೆ ಅಂತಂದರೆ 2 ಬ್ಯಾಟ್ರಿ ಬರುತ್ತೆ, ಒಂದು 2.2 kWh, ಇನ್ನೊಂದು 2.2 kWh. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ನೀವು ಕಂಪ್ಲೀಟಾಗಿ ಗಾಡಿನೂ ಪರ್ಚೇಸ್ ಮಾಡ್ಬೋದು. ಬಟ್ ಬ್ಯಾಟ್ರಿನ ಬೇಕಾದ್ರೆ ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತ ಅಂದ್ಬಿಟ್ಟು ಒಂದು ಹೀರೋದವ್ರು ಸ್ಟಾರ್ಟ್ ಮಾಡಿದ್ದಾರೆ, ಆ ಥರ ಪರ್ಚೇಸ್ ಮಾಡ್ಬೋದು. ನಿಮಗೆ ಬ್ಯಾಟ್ರಿಗೆ ಏನು ಪೇ ಮಾಡಿರೋಂಗಿಲ್ಲ, ಬಟ್ ಅವಾಗ ನೀವು ಪೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದ್ರ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಇಲ್ಲ ಆಲ್ರೆಡಿ ಚಾರ್ಜ್ ಆಗಿರೋ ಬ್ಯಾಟ್ರಿನ ವಾಪಸ್ ಹಾಕ್ಕೊಂಡು ಇದನ್ನು ಅಲ್ಲಿಗೆ ಚಾರ್ಜ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೊಬೋದು. ಅದೇ ಥರ ನಿಮಗೆ ಈ ಹೋಂಡಾ ಆ್ಯಕ್ಟಿವ್ ಆದವ್ರು ಸ್ಟಾರ್ಟ್ ಮಾಡಿದ್ರಲ್ಲ, ಆ ಥರ ಕಾನ್ಸೆಪ್ಟು ಇವರು ಸ್ಟಾರ್ಟ್ ಮಾಡಿದ್ದಾರೆ, ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತ ಅಂದ್ಬಿಟ್ಟು. ಇನ್ನೇನೇನಿದೆ ಗುರು, ಇಲ್ಲಿ ಯಾವುದೋ SOS ಬಟನ್ ಬರೋ ಕೊಟ್ಟಿದ್ದಾರೆ, ಇಲ್ಲಿ ಏನು ತಗೋ ಗೊತ್ತಿಲ್ಲ ನನಗೆ. ಇದೇನು ಗುರು ಆಫ್ ಆಗೋಯ್ತು? ಹಾಂ, ಆನ್ ಆಯಿತು, ಬನ್ನಿ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ TVS ವೀಡಾ V2. ಸೊ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನಿಮ್ಗೇನಾರು ಈ ಗಾಡಿ ತೊಗೊಬೇಕನ್ಸಿದ್ರೆ ಖಂಡಿತ ತೊಗೊಬೋದು, ಯಾಕಂದರೆ ಇದು ಸಿಟಿಲಿ ಒನ್ ಆಫ್ ದಿ ಬೆಸ್ಟ್ ಕಮ್ಯೂಟರ್ ಸ್ಕೂಟರ್ ಅಂತಲೇ ಹೇಳ್ಬೋದು. ಬಟ್ ಒಳ್ಳೆ ಬ್ಯಾಟ್ರಿ ರೇಂಜ್ ಇರೋದು ಮಾತ್ರ ನೋಡಿ ತೊಗೊಳ್ಳಿ, ಯಾಕಂದರೆ ನಿಮ್ಗೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ 150 ಕಿಲೋಮೀಟರ್ಸ್ ಓಡಾಡ್ಬೋದು ಅಂತಂದರೆ ನಿಮ್ಗೇನು ತಲೆನೋವು ಇರೋಲ್ಲ. ಸೇಮ್ ಒಂಥರ ಮೊಬೈಲ್ ಫೋನ್ ಚಾರ್ಜ್ ಮಾಡ್ದಂಗೆ ನಿಮಗೆ. ಸೊ ನೈಟ್ ಹೋಗಿ ನಿಲ್ಸಿದ್ರೆ ಚಾರ್ಜ್ ಹಾಕಿದ್ರೆ ಬೆಳಗ್ಗೆ ಎದ್ದೋಳಷ್ಟೆಲ್ಲ ಪೂರ್ತಿ ಚಾರ್ಜ್ ಆಗಿರುತ್ತೆ ನಿಮಗೆ. ಸೊ ನನ್ನ ಪ್ರಕಾರ ಇದು ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ಅರೌಂಡ್ 4 hours ಏನೋ ಇದೆ, ಅದನ್ನು ಚೆಕ್ ಮಾಡಿ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾರು ಹೀರೋ ವೀಡಾ ಓನರ್ಸ್ ಇದ್ದರೆ ಸೊ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಇದ್ರದ್ದು
ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಇದ್ರದ್ದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ. ಸೊ ನೀವು ಯಾರಾದರೂ ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಏನಾದ್ರು ಹೀರೋದಿಂದ ಯೂಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಆ್ಯಂಡ್ ಆಲ್ಸೋ ಕೊನೆಗೆ ಈ ಗಾಡಿದು ಸರ್ವಿಸ್ ಹೆಂಗಿದೆ ಅದನ್ನು ಕೂಡ ಹೇಳ್ರಪ್ಪ ಕೆಳಗಡೆ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್. ಯಾರಿಗೂ ಸ್ಟ್ಯಾಂಡ್ ಹಾಕೊಂಡು ಹೋಯ್ತವನೆ. ಏನಾರು ಸೀರಿಯಸ್ ಆಗಿ ನಂಗೆ ಒಂಥರ ಥರಲ್ಲಿ ಫೀಲ್ ಆಗ್ತಾ ಇದೆಯಲ್ಲ ಪವರ್, ಆ ಥರ ಫೀಲ್ ಆಗ್ತಾಯಿದೆ ನನಗೆ ಸೀರಿಯಸ್ ಆಗಿ. 6 ಕಿಲೋವ್ಯಾಟ್ ಮೋಟ್ರ್ ಅಲ್ವಾ, ಒಂದು ರೇಂಜಿಗೆ ಪವರ್ ಇದೆ. ಈಗ ಎಲ್ಲಿಗರು ಈಗಿರೋ ಪೆಟ್ರೋಲ್ ರೇಟ್ಗಳಿಗೆ ಈಗೆಲ್ಲ E20 E85 ಎಲ್ಲ ಥರ ನಿತಿನ್ ಗಡ್ಕರಿ ಅವ್ರು ತಗೊಂಬತ್ತವ್ರೆ. ಎಲ್ಲ ನೋಡಿದ್ರೆ ನಾವು ಈ ಥರ ಎಲೆಕ್ಟ್ರಿಕ್ ತೊಗೊಂಡು ಓಡಾಡೋದೇ ಬೆಸ್ಟು ಅಂದ್ಕೊತೀನಿ. ಪೊಲೀಸ್ನವರು ಆರ್ಭಟ ಸ್ಟಾರ್ಟ್ ಮಾಡಿರಂಗಿದ್ದಾರೆ ಇಲ್ಲ.